ಯಾಕಂದರೆ ಆಹಾರನೇ ಔಷಧಿ ಅನ್ನೋದಕ್ಕೆ ದಿಸ್ ದ ಬೆಸ್ಟ್ ವೇ. ಜಸ್ಟ್ ಒಂದು ತಿಂಗಳಿಗೆ 2.4 ಇದ್ದಿದ್ದು ಕ್ರಿಯೇಟಿನೈನ್ 1.4 1.3 ಬಂದಿದೆ. వచ్చాను అప్పుడు మెడిసిన్స్ తీసుకున్నాను 1 మంత్ వాడాను. క్రియాటిన్ 1.4కి రెడ్యూస్ అయింది. ನಮಸ್ಕಾರ ವಿಶ್ವವರ್ಗಳಿಗೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಾನು ನೀವು ಹೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಗ್ಬಿಡ್ತು. ಹೆಂಗೆ ಅಂದರೆ 30 ವರ್ಷದಿಂದ ಡಯಾಬಿಟಿಸ್ ಇತ್ತು, ಅದ್ರ ರಿಲೇಟೆಡ್ ಬಂದ್ಬಿಡ್ತಾವೆ ಎಲ್ಲ ಕಸಿನ್ ಬ್ರದರ್ಸ್. ಯಾವ CKD ಇದು ಒಂದು ಬುಕ್ ಬರೆದಿದ್ದೀನಿ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ. ಹೌದು. ಸುಮಾರು ಜನ ಆಯುರ್ವೇದದಲ್ಲೇ ನಾನು ಕಿಡ್ನಿ ಸರಿ ಮಾಡ್ತೀನಿ ಎಂದು ಇರೋ ಕಿಡ್ನಿನೂ ಹಾಳು ಮಾಡಿ ನಮ್ಮ ಹತ್ರ ಬಂದು ಪಾಪ ಸರ್ ಆಯುರ್ವೇದ ಅಂದ್ಕೊಂಡು ನಾವು ಹೋಗಿ ಅಲ್ಲಿ ಇದಾಗಿಲ್ಲ, ನಿಮ್ಮ ಹತ್ರ ಬಂದ್ರಿ ಚೆನ್ನಾಗಾಯ್ತು ಅನ್ನೋ ಒಂದು ನಂಬಿಕೆಯಿಂದ ಬಂದಿದ್ದೀವಿ. ಅದು ನೀವು ಒಬ್ಬ IAS ಆಫೀಸರ್ ಅಂತ. ಆಮೇಲೆ ಆಯುರ್ವೇದದಲ್ಲಿ ಕಿಡ್ನಿ ಟ್ರೀಟ್ಮೆಂಟ್ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ 2019ರಲ್ಲಿ ಸೊ ಕರ್ನಾಟಕದು ಡೆವಲಪ್ಮೆಂಟ್ ಕಮಿಷನ್ ಆಗಿದ್ರು ಪ್ರೆಸೆಂಟ್ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಇದನ್ನ ಇದು ಏನೋ ಕ್ಲಿನಿಕಲ್ ಟ್ರಯಲ್ ಮಾಡಿಸಿದ್ರೆ ಇನ್ನೂ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ರೆಫರ್ ಮಾಡಿದ್ರು. ಅಲ್ಟಿಮೇಟ್ಲಿ ಆಯುಷ್ ಕಮಿಷನ್ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ನಾವು ಪೇಷಂಟ್ನೇ ತಗೊಳ್ಳಲ್ಲ, ಆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲೇ ಇಲ್ಲ ಅಂದಮೇಲೆ ನಿಮ್ದು ಹೆಂಗ್ ಮಾಡುತ್ತೆ ಆಗುತ್ತೆ ಅಂತ ಅವ್ರಂದ್ರು. ಅಂದ್ರೆ ಅರ್ಥ ಏನು ಅಂತಂದ್ರೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲ ಪ್ರೆಸೆಂಟ್ಲಿ ಇನ್ ಆಯುರ್ವೇದ ಅನ್ನೋದಕ್ಕೆ. ಯಾರು ಡಯಾಲಿಸಿಸ್ ಅಂದ ತಕ್ಷಣ 50% ಹೊಟ್ಟೋಗ್ತದೆ ಪ್ರಾಣ. ಏನಪ್ಪ ಡಯಾಲಿಸಿಸ್ ಮಿಷಿನಲ್ಲಿ ಇರಬೇಕಲ್ಲ 4 ತಿಂಗಳು 4 ಗಂಟೆ ಪ್ರತಿ ಡಯಾಲಿಸಿಸಲ್ಲೂ ವಾರಕ್ಕೆ 2 ಆಗುತ್ತೋ 3 ಆಗುತ್ತೋ, ನನ್ನ ಲೈಫ್ ಏನಾಗುತ್ತೆ, ಬೇರೆ ಕಡೆ ನಾನು ಹೋಗ್ಬೇಕಂದ್ರೆ ಹೆಂಗಾಗುತ್ತೆ, ಫಾರಿನ್ಗೆ ಏನೋ ಹೋಗಿದ್ರೆ ಹೆಂಗಾಗುತ್ತೆ, ಬೇರೆ ಸ್ಟೇಟ್ಗೆ ಹೋಗ್ಬೇಕಂದ್ರೂ ಹೆಂಗಾಗುತ್ತೆ, ಅಪ್ಸೆಟ್. ಇಲ್ಲಿ ಇವರು ಮಿಸ್ಟರ್ ವಿಜಯ್ ಅವರಂತ, ವಿಜಯ್ ಕುಮಾರ್ ಅಂತ, ಈಸ್ ಎ ಇಂಜಿನಿಯರ್, ಅನಂತಪುರ ಡಿಸ್ಟ್ರಿಕ್ಟಲ್ಲಿ ಅನಂತಪುರ ಕಲೆಕ್ಟರೇಟ್ ಆಫೀಸ್ನಲ್ಲಿ ಕೆಲಸ ಮಾಡೋರು. ಇವರಿಗೆ 4 ತಿಂಗಳಿಂದ ಹೇಳ್ತಾ ಇದ್ರಂತೆ ಅವರೊಬ್ರು ಕಾಂಟ್ರಾಕ್ಟರು ಫ್ರಮ್ ಕರ್ನಾಟಕ, ಅದು ನಿಮ್ಮ ಮನೆ ರಸ್ತೆ ನೋಡಿ ಅವರು ಪೇಷಂಟ್ಸ್ ಸಿಗ್ದವ್ರನ್ನೆಲ್ಲ ಕಳಿಸ್ತಾ ಇರ್ತಾರೆ. ಹೌದು. ಸೊ ಅವ್ರೇನ್ ಮಾಡಿದ್ರೆ ಇವ್ರು 4 ತಿಂಗಳಿಂದ ಹೇಳಿದ್ರೆ ಕೊನೆಯಲ್ಲಿ ಇವ್ರಿಗೆ ಏನಂತು ನೆಫ್ರಾಲಜಿಸ್ಟ್ ಹತ್ರ ಹೋಗ್ಬೇಕು, ನೆಕ್ಸ್ಟ್ ನೀವು ಡಯಾಲಿಸಿಸ್ಗೆ ಮೆಚ್ಯೂರ್ ಆಗ್ತಾ ಇದ್ದೀರಿ 2.4 ಕ್ರಿಯೇಟಿನ್. ಸೊ ಅವರು ನೆಫ್ರಾಲಜಿ ಹೋಗ್ಲಿಲ್ಲ, ಅವ್ರಿಗೆ ರಿಯಲೈಸ್ ಆಯ್ತು ಇನ್ನು ಹೋದ್ರೆ ಸಾಕಿನ ನಾನು ಶುರು ಆಗ್ತದೆ ಡಯಾಲಿಸಿಸ್ ಅಂತ. ಜಸ್ಟ್ ಒಂದು ತಿಂಗಳಿಗೆ 2.4 ಇದ್ದಿದ್ದು ಕ್ರಿಯೇಟಿನೈನ್ 1.4 1.3 ಬಂದಿದೆ. 5 ನಿಮಿಷ ನಡೆಕಾಗ್ತಾ ಇರ್ಲಿಲ್ಲವಂತೆ. ಕಲೆಕ್ಟರ್ ಆಫೀಸ್ನಲ್ಲಿ ಅವರೇ ಹೇಳಿರೋದು ಮೆಟ್ಲೆತ್ತಕ್ಕಾಗಲಿಲ್ವಂತೆ. ಇವತ್ತು 4 ಕಿಲೋಮೀಟರ್ ನಡೀತಾ ಇರುತ್ತೆ, ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ. ಆ ರೀತಿ ಅವರಿಗೆ ಆ ಒಂದು ಆರ್ಗನ್ ರಿವರ್ಸ್ ಆಗಿದೆ. ಡಯಾಬಿಟೀಸ್ ವಿತ್ ಇನ್ಸುಲಿನ್ ಇದ್ರು 6.9 HbA1c. ನಾನು ಪ್ರತಿ ತಿಂಗಳಿಗೂ ಮಾಡ್ಸಕ್ಕೆ ಹೇಳ್ತೀನಿ, ನಂದು ವೆರಿ ಕ್ಲಿಯರ್, 3 ತಿಂಗಳು ವೆಯ್ಟ್ ಮಾಡೋದು ಬೇಡ. ಯಾಕಂದರೆ ಬಾಡಿ ರಿಜುವಿನೇಷನ್ ಆಗುತ್ತೆ, ಯು ಶುಡ್ ನೋ ನಿಮ್ಮ ಆರ್ಗನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಅದು 6.7 6.9 ಜಸ್ಟ್ 1 ಮಂತ್. ಅಂದರೆ ಎಷ್ಟು ಪವರ್ ಇದೆ ನಾನು ಮಾಡಿರೋದ್ರಲ್ಲಿ. ಯಾವುದೇ ಕಿಡ್ನಿ ಪೇಷಂಟ್ ಫಸ್ಟ್ ಈ ಬುಕ್ ನೋಡ್ಲಿ. ಹೌದು, ಬರ್ದು ಬಿಟ್ಟಿರಲ್ಲ ಸರ್, ರೀಜನರೇಷನ್ ಅಂಡ್ ಹೀಲಿಂಗ್ ಆಫ್ ಸೆಲ್ಸ್ ಇನ್ ಡಿಜನರೇಟೆಡ್ ಆರ್ಗನ್ಸ್. ಅದು ಒಳ್ಳಲಿಲ್ಲ. ಅದರಲ್ಲೂ ಇದೇನು ಗೊತ್ತಾ, ಇದನ್ನ 2ನೇ ಚಾಪ್ಟರ್ಲೇ ಇಟ್ಟಿದ್ದೀನಿ. ಫಸ್ಟ್ ಚಾಪ್ಟರ್ ಏನು, ದಟ್ ಇಸ್ ಬೇಸಿಕಲಿ ಇನ್ವೆನ್ಷನ್ ಹೆಂಗಾಯ್ತು, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅದಾದ್ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ, ಅದಾದ್ಮೇಲೆ ಫಸ್ಟ್ ಡಯಾಬಿಟೀಸು, ಸೆಕೆಂಡ್ ಚಾಪ್ಟರ್ ಇದು. ಅಂದ್ರೆ 4th ಚಾಪ್ಟರ್ ಇಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಂದ್ರೆ ಲೆಕ್ಕ ಕೊಡ್ರಿ. ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಮುಂಚೆ ಅಟ್ಲೀಸ್ಟ್ ಈ ಸರ್ ಒಂದು ಬುಕ್ ಓದ್ಲಿ, ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಏನ್ ತಿನ್ನಬೇಕು ಏನ್ ತಿನ್ನಬಾರದು, ಎಷ್ಟು ಪೇಷಂಟ್ಗೆ ಟ್ರೀಟ್ ಮಾಡಿದ್ದೀನಿ, ಎಷ್ಟು ರಿಸರ್ಚ್ ಆರ್ಟಿಕಲ್ಸ್ ರಿಲೀಸ್ ಆಗಿದೆ, ಅವೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು. ಇದು ಲೈವ್ ಬುಕ್, ಇದು ಕರೆಕ್ಟ್. ಇದು ಡೈರೆಕ್ಟ್ ಬರ್ದಿದ್ದೀನಿ, ರೀಡಿಫೈನಿಂಗ್ ದ ಮೆಡಿಕಲ್ ಸೈನ್ಸ್. ಆಮೇಲೆ ನಾನು ಆ ಗ್ಯಾಪ್ ಫಿಲ್ ಮಾಡ್ತಾ ಇದ್ದೀನಿ. ಏನಿಲ್ಲ ವರ್ಲ್ಡ್ ಅಲ್ಲಿ
ಹೀಲಿಂಗ್ ಆಫ್ ದಿ ಡಿಜೆನರೇಟ್ ಆರ್ಗನ್ ಪ್ರಿನ್ಸಿಪಲ್ಸ್ ಏನಿಲ್ಲ ಆ ಪ್ರಿನ್ಸಿಪಲ್ ತೋರಿಸ್ಕೊಟ್ಟಿದ್ದೀನಿ. ಎಂಟೈರ್ ಪ್ರಪಂಚನೇ ಅದನ್ನು ಎಂಜಾಯ್ ಮಾಡಬೇಕು. ಇದು ಸಿಗುತ್ತೆ ಸರ್ ಈಗ ಆರ್ಡರ್ ಮಾಡಕ್ಕೆ? ಇದು ಸಿಗುತ್ತೆ. ನಂಬರ್ಗೆ ಡಿಸ್ಪ್ಲೇ ಕಾಲ್ ಮಾಡಿದ್ರೆ ಅಮೆಝಾನ್ ಅಲ್ಲಿ ಈ ಬುಕ್ ಶುರುವಾಗುತ್ತೆ. ಆಮೇಲೆ ಒಂದು 2 weeks ಅಲ್ಲಿ ಮ್ಯಾಕ್ಸಿಮಮ್ ಹಾರ್ಡ್ ಬುಕ್ ನಮ್ಮ ಆಫೀಸಲ್ಲೂ ಸಿಗುತ್ತೆ ಇಲ್ಲಿ ಬಂದ್ರೆ. ಆಮೇಲೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಓಕೆ, ಇಟ್ ಇಸ್ ಅ ಲೈವ್ ಬುಕ್. ಏನ್ ಬೇಕಾದ್ರೂ ಅವ್ರು ಓಪನ್ ಮಾಡ್ಬೋದು. ಪೇಷಂಟ್ ಡೀಟೇಲ್ಸ್ ನೋಡ್ಬೋದು, ಪೇಷಂಟ್ ಟೆಸ್ಟ್ ಮನಿ ನೋಡ್ಬೋದು. QR ಕೋಡ್ ಇದೆ. QR ಕೋಡ್ ಇದೆ. ಆಮೇಲೆ ರಿಸರ್ಚ್ ಆರ್ಟಿಕಲ್ QR ಕೋಡ್ ಇದೆ. ಅಪ್ಡೇಟೆಡ್ ಎಲ್ಲ ನೋಡ್ತಾ ಇರ್ಬೋದು. ಸೊ ಆ ರೀತಿ ಅಂಡರ್ಸ್ಟುಡ್ ಸರ್. ಸೊ ಇವಾಗ ಈ ವ್ಯಕ್ತಿ ನಮ್ಗೇನು ಇದರಿಂದ ಹೊರಗೆ ಬಂದ್ರು, ಅವ್ರಿಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸರ್ ಹಿಂಗೆ ಏನ್ ಮಾಡಿದ್ರಿ? ಅವರಿಗೆ ಒಂದು ಶುಗರ್ ಕೇರ್, ರೀನಲ್ ಕೇರ್ ಅಂದ್ರೆ ಕಿಡ್ನಿ ಕೇರ್, ಇದೊಂದು ಗ್ಯಾಸ್ಟ್ರೋ ಕೇರ್ ಬೆಳಗ್ಗೆ ಮತ್ತೆ ಸಂಜೆ. ಆಮೇಲೆ ಗ್ರಾವಿಯೋಲಾ ಕ್ಯಾಪ್ಸೂಲ್, ಆಮೇಲೆ ಎಡಿಮ್ಯಾಕ್ಸ್ ಪೌಡರ್ ಬೆಳಿಗ್ಗೆ ಸಂಜೆ. ಇದೆಲ್ಲ ಒಂದು ಪ್ರೋಟೋಕಾಲ್. ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್, ಕಿಡ್ನಿ ಆಹಾರ ಪದ್ಧತಿ. ಒಂದು ಊಟಕ್ಕೆ 1 ಗ್ರಾಮಿನ ಸಾಲ್ಟಿನ ಪಾಕೆಟೇ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಕಡಿಮೆ ಇದ್ರೂ ಸೊಪ್ಪಿನ ಪಲ್ಯ ತಿನ್ನಕ್ಕಾಗಲ್ಲ, ಕೆಟ್ಟದಾಗಿರ್ತೈತೆ. ಯಾವಾಗ ಕೆಟ್ಟದಾಗಿರ್ತೈತೆ ಆಟೋಮೆಟಿಕ್ಲಿ ಏನಾಗುತ್ತೆ, ಅನ್ನನೋ ಪಾಪ ರೊಟ್ಟಿನೋ ಮಜ್ಜಿಗೆಲ್ಲ ತಿಂದ್ಬಿಡ್ತಾರೆ. ಅದು ವಿಷ. 25% ಮೇಲೆ ಅನ್ನ ಆಗಲಿ ರೊಟ್ಟಿ ಆಗಲಿ ಜೋಳದ ಹೋಗಲಿ ತಿನ್ನಬಾರ್ದು. ಅದರಲ್ಲಿ 70% ಶುಗರ್ಸ್ ಇರುತ್ತೆ, 4ರಿಂದ 13% ಪ್ರೋಟೀನ್ ಇರುತ್ತೆ. ಅದು ಕರಗಲ್ಲ. ಅಮೃತ ಏನು? ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ. ನಾನು ಯಾವ ರೀತಿ ಹೇಳಿದ್ದೀನಿ, ಎಂಟೈರ್ ಒಂದು ಊಟಕ್ಕೆ ಇದು ಪ್ರಕ್ರಿಯೆ. ಇದನ್ನ ಫಾಲೋ ಮಾಡಿದ್ರು ಅವರು. ಫಾಲೋ ಮಾಡಿದ್ರು. 1 ತಿಂಗಳಿಗೇನೆ ನಾರ್ಮಲ್ ಆದ್ರು, ಮಜಾ ಮಾಡ್ತಾ ಇದ್ರು. ಈಗ ಮತ್ತೆ ನೆಕ್ಸ್ಟ್ ಮಂತ್ ಬಂದಾಗೆ ನಾನು ಇದು ತಗೊಂಡಿದ್ದು. ಸರ್ ಅವ್ರ ಮಾತ್ಮೇಲೆ ಕೇಳ್ಬಿಡೋಣ ಯಾವ ರೀತಿ ಅವ್ರು ಗುಣವಾದ್ರು ಅಂತ. ಅದೇ ರೀತಿ ಈ ವಾರದ ರೆಸಿಪಿ ಏನು ಗೊತ್ತಾ, ತುಂಬಾ ಜನ ಕಡಲೆ ಬೀಜ ನೆಲಗಡಲೆ ತಿನ್ನೋ ಒಂದು ಅಭ್ಯಾಸ. ಸರ್ ತಿನ್ಬೋದಾ ಅಂತಾರೆ. ಅದಕ್ಕೆ ಒಂದು ರೆಸಿಪಿ ಡೆವಲಪ್ ಮಾಡಿದ್ದೀನಿ. ಸುಮಾರು ಪೇಷಂಟ್ ಕೇಳಿದ್ನಿ, ಎಂಜಾಯ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಇವಾಗ ರೆಸಿಪಿ ನೋಡಕ್ ಹೋಗ್ಬಿಡೋಣ ಸರ್. ನಮಸ್ಕಾರ ಸರ್. ಸೊ ಈಗ ಇದು ಕ್ರಾನಿಕ್ ಡಿಸೀಸ್ ಪೇಷಂಟ್ಸ್ಗೆ, ಆಮೇಲೆ ಒಬೆಸಿಟಿ ಇರೋರಿಗೆ, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ಗೆ, ಎಲ್ರಿಗೂ ಸಹ ಕಡಲೆ ಬೀಜ ತಿನ್ಬೇಕು ಸರ್, ಕಡಲೆ ಬೀಜ ತಿನ್ಬೇಕು, ನೀವು CKD ತಿನ್ಬೋದಾ ಬೇಡ ಅಂತೆಲ್ಲ ಹೇಳ್ತಾರೆ. ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಅದು ಕಡಲೆ ಬೀಜನೂ ಇರಬೇಕು, ಉರಿಗಡಲೆನೂ ಇರಬೇಕು. ಅಂದ್ರೆ ನೆಲಗಡಲೆ ಹುರಿದಿರೋದು, ಉರಿಗಡಲೆ. ಆಮೇಲೆ ಅದ್ರ ಜೊತೆಗೆ ಟೊಮ್ಯಾಟೊ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಏನು ಈರುಳ್ಳಿ. ಸೊ ಇದನ್ನ ರೇಷಿಯೋ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ ಇವಾಗ ಹೇಗೆ ಇದು ಮಾಡ್ತೀನಿ ನೋಡಿ. ಕಡಲೆ ಬೀಜ 15 ಗ್ರಾಮು, ಇದೊಂದು 15 ಗ್ರಾಮ್, 30 ಗ್ರಾಮ್ ಆಗೋಯ್ತು. ಇದು 15 ಗ್ರಾಮ್, ಇದು 15 ಗ್ರಾಮ್. ಇದು ಒಂದು ಪೋರ್ಷನ್ ಅಂತಲ್ಲ, ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನಕಾಯಿ 2, ಆಮೇಲೆ ಅರ್ಧ ನಿಂಬೆಹಣ್ಣು, 1 ಟೊಮೆಟೊ, ಆಮೇಲೆ ಒಂದು 1/4 ಭಾಗ ಇದು ಯಾವುದು ಸೌತೆಕಾಯಿ. ಇದನ್ನ ಮಿಕ್ಸ್ ಮಾಡ್ಕೊಂಡ ಯಾಕಂದ್ರೆ ಆಹಾರನೇ ಔಷಧಿ ಅನ್ನೋದಕ್ಕೆ ದಿಸ್ ದ ಬೆಸ್ಟ್ ವೇ. ಆಮೇಲೆ ಇದಕ್ಕೆ ನಿಂಬೆಹಣ್ಣು ಬೀಜ ತಕ್ಕೊಂಡ್ಬಿಟ್ಟು ನಿಂಬೆಹಣ್ಣು ಇಟ್ಕೊಳ್ರಿ. ಆಕ್ಚುಲಿ ಇದು ಸೌತೆಕಾಯಿ ಇನ್ನೂ ಸಣ್ಣಗೆ ಹಚ್ಕೊಡ್ರಿ, ಇನ್ನೂ ಚೆನ್ನಾಗಿರ್ತೈತೆ. ಆಮೇಲೆ ಇದು ಸಾಲ್ಟು ಒಂದು ಸ್ವಲ್ಪ ಇದು ಯಾವಾಗ ನಾವು ಮನಸ್ಸು ಬರುತ್ತೋ ಸ್ನಾಕ್ಸ್ಗೆ ಆ ಬೇರೆ ತಿನ್ನೋ ಬದಲು. ಹೌದು. ಆಮೇಲೆ ಹಸಿವಾಗಿ ಇದ್ದು ಅನ್ನ ಮತ್ತೆ ರೊಟ್ಟಿ ತಿನ್ನೋ ಜಾಗದಲ್ಲಿ ಇದು ತಿನ್ಬೇಕು. ಯಾಕಂದ್ರೆ ಅನ್ನ ರೊಟ್ಟಿಯಲ್ಲಿ 70% ಸ್ವೀಟ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್. ಆಮೇಲೆ 4ರಿಂದ 13% ಪ್ರೋಟೀನ್ ಇರುತ್ತೆ, ಕರಗಲ್ಲ. ಎಸ್ಪೆಷಲಿ ಕಿಡ್ನಿ ಮತ್ತೆ ಲಿವರ್ ಸಿರೋಸಿಸ್ ಪೇಷಂಟ್ಸ್ಗೆ ಇದು ಆರಾಮಾಗಿ ಕರಗ್ತೈತೆ. ಆಮೇಲೆ ಎನರ್ಜಿನೂ ಕೊಡ್ತೈತೆ. ಸೊ ತಿನ್ನಕ್ಕೂ ಒಂಥರ ಖುಷಿ ಮತ್ತೆ ಮಜಾನೂ ಇರ್ತದೆ. ಎಲ್ಲರೂ ಎಂಜಾಯ್ ಮಾಡ್ಬೇಕು ಊಟನ್ನ. ಆಸ್ ಎ ಮೆಡಿಸನ್ ಅಂತ ಮಾಡ್ಕೊಟ್ಟಾಗ ಜಸ್ಟ್ ನಾನು ಸಣ್ಣ ಪ್ಲೇಟಲ್ಲಿ ಹಾಕೊಂಡು ಟೇಸ್ಟ್ ನೋಡ್ತೀನಿ. ಎಸ್ ಈಗ ನೋಡಿ ಸ್ವಲ್ಪ
ನೋಡಿ ಎಷ್ಟು ಮಜಾ ಇದೆ ಅಂದ್ರೆ. ಆಮೇಲೆ ಯಾವುದೇ ಭಯ ಇಲ್ಲಂಗೆ ತಿನ್ಬೋದಲ್ಲ. ಹಾ, ಏನಾಗುತ್ತೆ ಅದಾಗತ್ತೆ ಅಂತ ಏನಿಲ್ಲ. ಏನಿಲ್ಲ. ಹಾ, ಇವನ್ ಡಿಫ್ರೆಂಟ್ ಪರ್ಪಸ್ಗೂ ಇದು ಒಂಥರ ಪೀನಟ್ ಮಸಾಲ. CKD ಪೀನಟ್ ಮಸಾಲ ಅದು ಬೆಸ್ಟ್ CKD ಪೇಷಂಟ್ಸ್ಗೆ. ಸರ್ ಅದ್ಭುತ ಸರ್. థ్యాంక్ యూ వెరీ మచ్. థ్యాంక్ యూ. మీ పేరు ఏమండి? జై విజయ్ కుమార్ సార్. ఏం పని చేస్తూ ఉంటారు? నేను అసిస్టెంట్ ఇంజనీర్ గవర్నమెంట్ ఆఫ్ ఆంధ్రప్రదేశ్. ఆంధ్రప్రదేశ్. చెప్పండి ఏం ప్రాబ్లం ఉండే మీకు? క్రియాటిన్ 2.1 ఉండింది. క్రియాటిన్ ఆమెట డయాబెటీస్ ఉందా? డయాబెటీస్ ఒక 30 years నుంచి డయాబెటీస్ ఉంది. లాస్ట్ మంత్ 14th ఇక్కడికి వచ్చాను. అప్పుడు మెడిసిన్స్ తీసుకున్నాను. 1 month వాడాను. క్రియాటిన్ 1.4 కి రెడ్యూస్ అయింది. బాడీలో ఏమేమి చేంజెస్ అయింది చెప్పండి. బాడీలో 5 kilos తగ్గాను. ఆమెట వాకింగ్ 1 hour చేస్తున్నాను. ఇంతకుముందు 5 నిమిషాలు కూడా నడవలేకపోతా ఉంది. ఆయాసం వస్తా ఉంది. ఆయాసం అంతా తగ్గింది. ఇప్పుడు 1 hour, ఉదయం 1 hour, సాయంత్రం 1 hour నడుస్తుంది. ఇప్పుడు ఎంత ఉంది HbA1c? HbA1c 6.7 ఉంది. 8.9 రెడ్యూస్ టు 6.7. ఇప్పుడు దానికి ఏమి మందు వద్దు, అలోపతిక్ మందు డయాబెటీస్ కి. ఇదే చాలు. ఎలాంటి లెస్ దెన్ 7.5 ఉంటే నేను చెప్తాను ఏమీ మందు వద్దు అని నా ట్రీట్మెంట్ లో. డాక్టర్ అంతా ఏం చెప్పిండే మీకు? డాక్టర్ క్రియాటిన్ కి మామూలుగా అలోపతి దగ్గరికి పోవాలా, పోయేసి అది చెక్ చేయించమని చెప్పాడు. నేను పోలేదానికి. ఓ డైరెక్ట్లీ ఇట్లే వచ్చేసారు. అక్కడ డయాలిసిస్ అంటే 2.1 ఉంది. డయాలిసిస్ గా రికమెండ్ చేస్తాడు. నెఫ్రాలజీ కాడికి పంపన్నాడు. నేను అంతలోపల అయిన పరిచయం అయి నాకు ఇక్కడికి పిలుచుకొచ్చి. అంటే మీరు నెఫ్రాలజీ ఎక్కగా పోయలేదు, డైరెక్ట్లీ అంత ಕಾನ್ಫಿಡೆನ್ಸ್ ఉండే ఇక్కడ. ಗ್ರೇಟ್. ನಿಮ್ಗೆ ಹೆಂಗ್ ಪರಿಚಯ? ನಾನು ಅವ್ರ ಹತ್ರ ಕೆಲಸ ಅಲ್ಲಿ ಗೊತ್ತಾಯ್ತು. ಐ ಗಾಟ್ ಇಟ್. ಗ್ರೇಟ್ ಅಪ್ಪ, ಯು ಆರ್ ದ ರಿಯಲ್ ಏಂಜಲ್ ಗಾಟ್ ಟು ಹಿಮ್. ದೇವ್ರು ಕೊಟ್ಟಿದ್ ವರ ಅವರಿಗೆ. ಗ್ರೇಟ್ ಗ್ರೇಟ್. 4 ತಿಂಗಳು ಮುಂಚೆನೆ ಹೇಳ್ದೆ ಸರ್ ನಾನು, ಬನ್ನಿ ಸರ್ ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಗೆ 100% ಕ್ಯೂರ್ ಆಗತ್ತೆ. ಅವ್ರ ಪಾಪ ಈಗ ಇದೆಲ್ಲ ಒಂದು 20 ವರ್ಷದ ಫೈಲ್ ಇದೆ ಅವ್ರ ಹತ್ರ. ನಾನು ಇದೆಲ್ಲ ಇಟ್ಬಿಡ್ರಿ ಒಂದ್ಸಲ ಹೋಗ್ ಬರ್ರಿ ಅಂದ್ರು. ಅದ್ ಹೆಂಗ ಧೈರ್ಯ ಮಾಡಿ ಹೊಟ್ಬಿಟ್ಟಿ ಅವ್ರು. ನೋಡ್ರಿ 30 years ಇವ್ ಸೆಕೆಂಡ್ ಕರ್ಕೊಂಡ್ ಬಂದಿನಿ ಬಳ್ಳಾರಿಂದ. ನಿಮ್ಗೆ ಸೋಗ್ತಾರೆ 100%. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.